ಕೊನೆ ಸಂಖ್ಯೆ, ಕೊನೆ ಡಿಜಿಟ್ ಅಥವಾ ಲಾಸ್ಟಲ್ಲಿ ಡಯಲ್ ಮಾಡ್ತಾರಲ್ಲ, ಆ ಕೊನೆ ಸಂಖ್ಯೆನೇ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಏನೇನು ಅವ್ರ ಜೀವನದಲ್ಲಿ ನಡೀತಾ ಇರುತ್ತೆ ಅಂತ ಈಸಿಯಾಗಿ ಸುಲಭವಾಗಿ ತಿಳ್ಕೊಬೋದು ಆ ನಂಬರಿಂದ. ಯಾರ್ದು ನಿಮ್ಮ ಮೊಬೈಲ್ ನಂಬರಲ್ಲಿ 0 ಇದೆ ಅಲ್ವಾ, ನೀವು ಏನು ಮಾಡಿದ್ರು ವಾಪಸ್ ಅಲ್ಲಿಗೆ ಬಂದು ನಿಂತ್ಕೊತೀರ. ಹಾಗೆ ನಿಮ್ಮ ಮೊಬೈಲ್ ನಂಬರಲ್ಲಿ 1 ಇದ್ದರೆ ಅವ್ರು ಯಾವಾಗಲೂ ಕೂಡ ಲೀಡ್ರ್ ಥರ ಆಡ್ತಾರೆ. ಫೋನಲ್ಲಿ ಎಂಡ್ ಆದವರೆಲ್ಲ ಫೋನ್ ಮಾಡ್ತಾಯಿದ್ರೆ ಅಷ್ಟೇ, ನಾನು ಹೇಳಿದ್ ಕೇಳ್ತೀಯ ಇಲ್ಲದ್ರೆ ಕಟ್ ಮಾಡಲ. 2ನೇ ನಂಬರ್ ಇರ್ತಕ್ಕಂಥವ್ರು ಒಂಥರ ಭಾಳ ವಿಚಿತ್ರವಾಗಿರ್ತಕ್ಕಂಥವ್ರು. ಯಾವಾಗ ಫೋನ್ ಎತ್ತದಾಗ 3ರಲ್ಲಿರ್ತಕ್ಕಂಥವ್ರು ಬೋಧನೆಯನ್ನು ಕೊಡ್ತಕ್ಕಂಥವ್ರು ಯಾವಾಗಲೂ ಕೂಡ. ಇನ್ನು 4 ಏನಾದ್ರು ಇದ್ದುಬಿಟ್ರೆ ಸುಮ್ಮನೆ ನಂಬರ್ ಇಟ್ಕೊಂಡಿರ್ತಾರೆ. ಎಷ್ಟು ಸತಿ ಬ್ಯುಸಿ ಇರುತ್ತೋ ಅಥವಾ ಫೋನ್ ಎಲ್ಲಿ ಬಿಸಾಕಿರ್ತಾರೋ ಅವ್ರು ಬ್ಯುಸಿ ಇರ್ತಾರೆ. ಹಾಗೆ 5 ಇರ್ತಕ್ಕಂಥವ್ರು ಯಾವಾಗಲೂ ಕೂಡ ಒಂದು ರೀತಿ ಇವರಿಂದ ಏನಾರು ಸಿಗುತ್ತಾ ಫೋನ್ ನೋಡಿ, ಇವರಿಂದ ಏನಾರು ಸಿಗುತ್ತಾ. 6ರಲ್ಲಿ ಎಂಡ್ ಆಗಿದೆ ಅಂದ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರು, ಮಲ್ಕೊಂಡಿರ್ತಾರೆ. ನಾನು ತುಂಬ ಬ್ಯುಸಿ ಇದ್ದೆ, ಯಾವುದೋ ಒಂದು ಫಿಲ್ಟರ್ ಗಿರಾಕಿಗಳಂತೇಳಿ ಫಿಲ್ಟರ್ ಮಾಡಿ ನೋಡ್ತಾರೆ. ಇನ್ನು 7ನೇ ನಂಬರ್ ಇಟ್ಕೊಂಡ್ಬಿಟ್ರೆ ಎಂಡಿಂಗಲ್ಲಿ ಅವ್ರ ಫೋನಿಗೆ ಸಿಗಲ್ಲ, ಅವರೂ ಈ 8 ಇದೆಯಲ್ಲ, ಯಾಕಾದರೂ ಫೋನ್ ತೊಗೊಂಡ್ರೋ ಇರು ಅಂತ ಎಲ್ಲರೂ ಬಡ್ಕೋತಾ ಇರ್ತಾರೆ. ಈ 9ನೇ ನಂಬರು ಫೋನ್ ಹೊರಿ ಟಕ್ ಅಂತಿರ್ತಾರೆ, ಫೋನ್ ಹೊಡೀರಿ ಟಕ್ ಅಂತಿರ್ತಾರೆ. ಅಲ್ಲ ಹೇಳಿ ಏನು ಬೇಕು ನಿಮಗೆ, ಅಟ್ ಯುವರ್ ಸರ್ವಿಸ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಗುರುಜಿ, ಇವತ್ತು ನಾವು ಯಾವಾಗಲೂ ಹಿಡ್ಕೊಳ್ಳುವಂತಹ ಮೊಬೈಲ್ ಫೋನ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಹೆಚ್ಚಾಗಿ ಆ ಮೊಬೈಲ್ ನಂಬರ್ ವಿಚಾರವಾಗಿ ಇವತ್ತು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊಬೈಲ್ ನಂಬರ್ ಬಹಳಷ್ಟು ಮಂದಿಗೆ ಇದೇ ನಂಬರ್ ನನಗೆ ಬೇಕು ಅಂತ ತಗೊಂಡಿರ್ತಾರೆ. ಇನ್ನೊಂದಷ್ಟು ಮಂದಿ ಅಯ್ಯೋ ನನಗೆ ಈ ನಂಬರ್ ಬೇಕಿತ್ತು, ಇದು ಸಿಗ್ಲಿಲ್ಲಲ್ಲ ಅಂತ ಇರುತ್ತೆ. ಆ ಮೊಬೈಲ್ ನಂಬರ್ ಒಬ್ಬ ವ್ಯಕ್ತಿಯ ಗುಣಲಕ್ಷಣಗಳನ್ನ ತಿಳಿಸುತ್ತಾ ಅಂತ? ಖಂಡಿತ ಸಿಗುತ್ತೆ. ಯಾಕಂದರೆ ಯೂನಿವರ್ಸಲ್ಲಿ ಏನಾಗುತ್ತೆ, ಆ ನಂಬರ್ಸ್ ಪ್ಲೇ ಇಂಪಾರ್ಟೆಂಟ್ ರೋಲ್. ಇದರಲ್ಲಿ ವಿಶೇಷವಾಗಿ ಯಾವುದೇ ನಂಬರ್ ತೊಗೊಂಡಿರಿ, ಕೊನೆ ಸಂಖ್ಯೆ, ಕೊನೆ ಡಿಜಿಟ್ ಅಥವಾ ಲಾಸ್ಟಲ್ಲಿ ಡಯಲ್ ಮಾಡ್ತಾರಲ್ಲ, ಆ ಕೊನೆ ಸಂಖ್ಯೆನೇ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಏನೇನು ಅವ್ರ ಜೀವನದಲ್ಲಿ ನಡೀತಾ ಇರುತ್ತೆ ಅಂತ ಈಸಿಯಾಗಿ ಸುಲಭವಾಗಿ ತಿಳ್ಕೊಬೋದು ಆ ನಂಬರಿಂದ. ಲಾಸ್ಟ್ ಡಿಜಿಟ್ ಇವ್ರದ್ದು ಏನು ನಡೀತಾ ಇದೆ ಜೀವನದಲ್ಲಿ ಅಂತ ಗೊತ್ತಾಗ್ಬಿಡುತ್ತೆ. ಈಗ 2-3 ನಂಬರ್ ಇಟ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. 2-3 ನಂಬರ್ ಮಿಕ್ಸ್ ಆಗುತ್ತೆ. ಯಾವುದು ಹೆಚ್ಚು ಉಪಯೋಗಿಸ್ತಾರೆ ಅದರದ್ದು ಲಕ್ಷಣಗಳು ಜಾಸ್ತಿ ಆಗಿರುತ್ತೆ. ಇನ್ನೊಂದು ನಂಬರ್ ಇಟ್ಕೊಂಡಿರ್ತಕ್ಕಂಥದ್ದು ಕೆಲವು ಹೆಚ್ಚು ಕಮ್ಮಿ ಯೂಸ್ ಮಾಡ್ತಕ್ಕಂಥವ್ರಿಗೆ ಆ ಒಂದು ಎಫೆಕ್ಟ್ ಕಮ್ಮಿ ಇರುತ್ತೆ. ಯಾವುದು ಹೆಚ್ಚು ನಂಬರ್ ಬಳಸ್ತಾರೋ ಅದ್ರದ್ದು ಎಫೆಕ್ಟ್ ಜಾಸ್ತಿ ಇರುತ್ತೆ. ಖಂಡಿತ. ಈಗ 0ಯಿಂದ 9 ಸಂಖ್ಯೆಗಳು ಅಲ್ವಾ, ಯಾರ್ದು ನಿಮ್ಮ ಮೊಬೈಲ್ ನಂಬರಲ್ಲಿ 0 ಇದೆ ಅಲ್ವಾ, ನೀವು ಏನು ಮಾಡಿದ್ರು ವಾಪಸ್ ಅಲ್ಲಿಗೆ ಬಂದು ನಿಂತ್ಕೊತೀರಾ. ಓಕೆ, ಈಗ ಎಲ್ಲೋ ಯಾವುದೋ ಊರಿಗೆ ಹೋಗ್ತೀರಾ, ಮತ್ತೆ ಏನೋ ಮರ್ತೋದೆ ಅಂತ ಬಂದು ತಗೊಂಡು ಹೋಗ್ತೀರಾ. ಯಾವಾಗಲೂ ಆ 0 ಎಲ್ಲಿಂದ ಶುರು ಮಾಡ್ತೀವಿ ಅಲ್ಲಿಗೆ ನಿಲ್ಲಿಸ್ತೀವಿ. ಈ ಶೂನ್ಯ ಅಂತ ಕರಿತೀವಿ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಯಾವಾಗಲೂ ಕೂಡ 0 ಆಗ್ತಾ ಇರುತ್ತೆ. ಕೊಟ್ಟೆ ಉಳಿಲಿಲ್ಲ, ಈಸ್ಕೊಂಡೆ ಉಳಿಲಿಲ್ಲ, ಇನ್ನೊಂದೇನೋ ಕೆಲಸಕ್ಕೆ ಹೋದೆ ಉಳಿಲಿಲ್ಲ, ಉಳಿಗಾಲ ಇಲ್ಲದೆ ಇರತಕ್ಕಂಥದ್ದು 0. ಸೊ ಯಾರು 0 ಇಟ್ಕೊಂಡಿರ್ತಾರೆ ಅದು ಶೂನ್ಯನೇ ಅವ್ರಿಗೆ ಕೊನೆಗೆ ಆಗ್ತಕ್ಕಂಥದ್ದು. ಇದು ಆಧ್ಯಾತ್ಮಿಕದಲ್ಲಿರ್ತಕ್ಕಂಥವ್ರಿಗೆ ಭಾಳ ಒಳ್ಳೆಯದು. ನಿರ್ಗತಿಗಳಲ್ಲಿ ಇರ್ತಾರೆ, ಕಷ್ಟದಲ್ಲಿರ್ತಾರೆ, ಅಂಥವ್ರಿಗೆ ಒಳ್ಳೆಯದು. ಅದಕ್ಕೆ ನೀವು ಯಾವುದೇ ಸಂಖ್ಯೆಗಳು ನೋಡಿ, ಫಸ್ಟು ಹಿಂದಿನ ಇದರಲ್ಲಿ ಪೊಲೀಸ್ 100 ಇತ್ತು, 00 ಅಂದರೆ ಅವ್ರು ಏನೋ ಕಷ್ಟದಲ್ಲಿದ್ದಾರೆ ಅಂತ ಬಂದಿರತಕ್ಕಂಥದ್ದು. ಈಗ ನಂಬರ್ಗಳು ಚೇಂಜ್ ಮಾಡಿ ಯಾವಾಗಲೂ ಬ್ಯುಸಿ. ಮುಂಚೆ 100 ಹೊಡೆದ್ರೆ ಪೊಲೀಸ್ ಬಂದ್ಬಿಡೋರು, ಇವಾಗ ಯಾವುದಾದ್ರೂ ನಂಬರ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಆ ರೀತಿ ಆಗಿರ್ತಕ್ಕಂಥದ್ದು. ಇವಾಗ ಕಾಲ್ ಮಾಡಿದ್ರು ಅಲ್ಲಿ ಬರ್ತೀವಿ, ಎಲ್ಲಿ, ಅದು ಇದು ಕತೆಗಳಿದ್ದಾವೆ ಜಾಸ್ತಿ ಇವಾಗೆಲ್ಲ ನೋಡಿದ್ರೆ. ಆ 0 ಅಂತಕ್ಕಂಥದ್ದು ಎಲ್ಲದಕ್ಕೂ ಅಪ್ಲೈ ಮಾಡಲ್ಲ. ನೋಡಿ 1 to 9 ಎಲ್ಲನೂ ಒಳ್ಳೆಯದೇ, ಆದರೆ 0 ಬಿಸ್ನೆಸ್ಸಲ್ಲಿ ತಗೊಳ್ಳೋರಿಗೆ ಒಳ್ಳೆ ಕೆಟ್ಟದ್ದು. ಬಿಸ್ನೆಸ್ಸಲ್ಲಿ ಯೂಸ್ ಮಾಡಬಾರ್ದು. ಆದರೆ ಈ ಒಂದು ವಾಗ್ವಾದ ಇರ್ತಕ್ಕಂಥವ್ರು, ಸಂಧಾನ ಮಾಡ್ಕೋಬೇಕು ಅನ್ನೋರಿಗೆ 0 ಭಾಳ ಒಳ್ಳೆಯದು. ಅಂದರೆ ಅವನಿಗೂ ಲಾಸ್ ಆಗಲಿ ನನಗೂ ಲಾಸ್ ಆಗಲಿ, ಇಬ್ರಿಗೂ ಯಾವುದೂ ಆಗಬಾರ್ದು. ಒಂಥರ 50-50, ಬ್ರಿಟಾನಿಯಾ 50-50 ಅಂತಲ್ಲ, ಆ ಥರ 50-50 0 ಬರ್ತಕ್ಕಂಥದ್ದು. ಹಾಗೆ ನಿಮ್ಮ ಮೊಬೈಲ್ ನಂಬರಲ್ಲಿ 1 ಇದ್ದರೆ ಅವ್ರು ಯಾವಾಗಲೂ ಕೂಡ ಲೀಡ್ರ್ ಥರ ಆಡ್ತಾರೆ. ನಾನು ಹೇಳ್ದಂಗೆ ಕೇಳ್ತೀಯ. ಅವ್ರು 1ನಲ್ಲಿ ಎಂಡ್ ಆದವರೆಲ್ಲ ಫೋನ್ ಮಾಡ್ತಾಯಿದ್ರೆ ಇವ್ರು ಮಾತಾಡೋದು ಕೇಳಬೇಕು, ಅವ್ರು ಮಾತಾಡೋದು ಕೇಳೋದೇ ಇಲ್ಲ. ಅಷ್ಟೇ, ನಾನು ಹೇಳಿದ್ ಕೇಳ್ತೀಯ ಇಲ್ಲದ್ರೆ ಕಟ್ ಮಾಡಲ. ಅವ್ರು ಆ ಕಡೆ ಮಾತಾಡ್ತಾ ಇಲ್ಲಿ ಕಟ್ಟಾಗ್ಬಿಟ್ಟಿರುತ್ತೆ. ವಾಪಸ್ ಕೇಳ್ತಾರೆ, ಯಾಕಪ್ಪ ಅಂತಂದರೆ ನಂದು ಲಾಸ್ಟಲ್ಲಿ 1 ಇದೆ, ನಾನು ಹೇಳಿದ್ದು ಫಸ್ಟ್ ಕೇಳು,
ಆಮೇಲೆ ನಾನು ಕೇಳ್ತೀನಿ, ಫಸ್ಟ್ ನಂದು ಕೇಳ್ಬಿಡು, ನಂದೇ ಆಗಬೇಕು. ಅಲ್ಲಿ ತಗೊಂಡಾಗ ಫಸ್ಟು ತರಕಾರಿ ಕೊಡು, ಅಲ್ಲಿ ತಗೊಂಡಾಗ ಫಸ್ಟು ನೀರು ಕೊಡು. ಅವ್ನು ಹೇಳ್ತಾ ಇಲ್ಲ ಸರ್ ನೀರು ತರಕಾರಿ ಕೊಡಲ್ಲ, ನಾನು ಫಸ್ಟ್ ಇದು ಕೊಡ್ತೀನಿ. ಇಲ್ಲ ನಾನು ಹೇಳಿದ್ದಂಗೆ ಮಾಡಬೇಕು. ಒನ್ ಯಾವಾಗಲೂ ಕೂಡ ಮೀ ಮೈ ಸೆಲ್ಫ್ ಮೈನ್ ಅಂತ ಕರೀತಾರೆ. ಒನ್ ಅಂದರೆ ನಾನು, ನನ್ನದು, ನಂದೇ ಸ್ವಂತ ಅಂತ ಹೇಳಿ ಬರ್ತಕ್ಕಂಥದ್ದು ಒನ್. ಇನ್ನು 2ನೇ ನಂಬರ್ಗೆ ಹೋಗೋಣ. ಈ 2ನೇ ನಂಬರ್ ಇರ್ತಕ್ಕಂಥವ್ರು ಒಂಥರ ಭಾಳ ವಿಚಿತ್ರವಾಗಿರ್ತಕ್ಕಂಥವ್ರು. ಅವ್ರು ಯಾವಾಗ ಫೋನ್ ಎತ್ತಿ ಯಾವಾಗ ನಗ್ತಾ ಇರ್ತಾರೋ ಗೊತ್ತಿರಲ್ಲ, ಯಾವಾಗ ಫೋನ್ ಎತ್ತದಾಗ ಯಾವಾಗ ಅಳ್ತಾ ಇರ್ತಾರೋ ಗೊತ್ತಿರಲ್ಲ. ಯಾಕಂದರೆ ಎಮೋಷನ್ ಮೇಲೆ ಡಿಪೆಂಡ್ ಆಗುತ್ತೆ ಎರಡು. ಈ 2 ಸೀರೀಸ್ ಎಂಡ್ ಆಗಿರ್ತಕ್ಕಂಥವ್ರಿಗೆ ಈ ಒಂದು ಮನಸ್ಸಿನ ಏರಿಳಿತ ಇರ್ತಕ್ಕಂಥದ್ದು ಫೋನ್ ಮಾಡಿದಾಗ ಇವಾಗ ಒಳ್ಳೆ ಥರ ಇದಾರೋ ಏನೋ ಗೊತ್ತಿಲ್ಲ, ಫೋನ್ ಮಾಡ್ತೀನಿ, ಚೆನ್ನಾಗಿದೆಯಾಕ, ಚೆನ್ನಾಗಿದ್ದೀನಿ, ಮಾತಾಡಲ್ಲ ಈಗ, ಇಲ್ಲ ಏನೋ ಫೋನ್ ಮಾಡಿದ್ರೆ ಫಸ್ಟ್ ಕೇಳು ಚೆನ್ನಾಗಿದೆ, ಮಾಡ್ಬಿಟ್ಟ ಇವಾಗ ಅಂತ ಅಳ್ತಕ್ಕಂಥದ್ದು. ಈ 2 ಚಂಚಲತೆಯನ್ನು ತರುತ್ತೆ. ಯಾವಾಗ ಏನು ಮಾಡಬೇಕು ಅನ್ನೋ ಒಂದು ವಿಚಾರಗಳಲ್ಲೂ ಕೂಡ ಅವರು ಸೋಲ್ತಾರೆ. ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಗುರಿ ಅಥವಾ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕೆಲಸ ಇರಲ್ಲ. ಇವತ್ತು ಫೋನ್ ಮಾಡಿಬಿಟ್ಟು ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ, ಒಂದು ಸ್ವಲ್ಪ ಹೊತ್ತಾದಮೇಲೆ ಇಲ್ಲ ನಾನು ಕ್ಯಾನ್ಸಲ್ ಆಗಿದೆ ಬೇರೆ ಪ್ರೋಗ್ರಾಮ್ ಅಂತಾರೆ. ಈ 2 ಇರೋರ್ದೆಲ್ಲ ಬರೀ ಚೇಂಜ್ ಆಫ್ ಪ್ರೋಗ್ರಾಮೇ ಹೆಚ್ಚಾಗಿರುತ್ತೆ. ಇನ್ನು ಈ 3ರಲ್ಲಿರ್ತಕ್ಕಂಥವ್ರು ಬೋಧನೆಯನ್ನು ಕೊಡ್ತಕ್ಕಂಥವ್ರು ಯಾವಾಗಲೂ ಕೂಡ ಬರೀ ಬೋಧನೆ. ನಾನಿದ್ದೀನಲ್ಲ ನಿನಗೆ, ನಾನು ಹೇಳ್ಕೊಡ್ತೀನಿ ನೋಡು ಅಂತ ಹೇಳೋದು. ಅವ್ರಿಗೇನು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೇಳ್ಕೊಡೋದು ಅಷ್ಟೇ. 3rd ಹೌಸ್, ನಾನು ಹೇಳ್ದಂಗೆ ಕೇಳಪ್ಪ, ಖಂಡಿತ ನಿಂಗೆ ಒಳ್ಳೇದಾಗುತ್ತೆ, ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಹೇಳಿ ಒಂದು ರೀತಿಯ ಒಂದು ಪ್ರೀಚರ್ ಅಂತ ನಾವು ಕರಿತೀವಿ, ಅಥವಾ ಬೋಧನಾ ಶಕ್ತಿ ಇರ್ತಕ್ಕಂಥವ್ರು ಅಂತ ಬರುತ್ತೆ. ಈ 3ನೇ ವ್ಯಕ್ತಿ ಇರ್ತಕ್ಕಂಥವ್ರು ಆ ರೀತಿಯಾಗಿರ್ತಕ್ಕಂಥ ಒಂದು ನಂಬರ್ ಎಂಡಿಂಗಲ್ಲಿ ಇರುತ್ತೆ. ಅವರೆಲ್ಲ ಟೀಚಿಂಗ್ ಲೈನಲ್ಲಿ ಒಳ್ಳೇದಾಗುತ್ತೆ, ಮತ್ತು ಯಾರಿಗಾರು ಇನ್ನೊಬ್ಬರಿಗೆ ಇಂಥ ಸಲಹೆ ಕೊಡ್ತಕ್ಕಂಥ ಒಂದು ವಿಚಾರದಲ್ಲಿ ಒಳ್ಳೇದಾಗುತ್ತೆ. ಆ ರೀತಿಯಾಗಿರ್ತಕ್ಕಂಥ ಆ ಸಂಖ್ಯೆ ಎಂಡು ಇವರು ಅದೇ ರೀತಿಯಾಗಿ ಪ್ರಚೋದನೆ ಕೊಟ್ಟು ಆ ರೀತಿಯಾಗಿ ಅವ್ರಿಗೆ ಜೀವನ ನಡೆಯುತ್ತೆ. ಇನ್ನು 4 ಏನಾದ್ರು ಇದ್ದುಬಿಟ್ರೆ ಸುಮ್ಮನೆ ನಂಬರ್ ಇಟ್ಕೊಂಡಿರ್ತಾರೆ, ಕಾಲೆತ್ತಲ್ಲ ಅವರು, ಸುಮ್ಮನೆ ಅದು ತುಂಬ ಸತಿ ಕಾಲ್ ಮಾಡಬೇಕು ಅವರು. ಕಾಲ್ ಎತ್ತಿದ್ರೆ ಏನು ಮಾಡಿದೀಗ, ಏನು ಬೇಕು, ಏನು ಅರ್ಜೆಂಟಾ ಅಂತ ಕೇಳ್ತಾರೆ. ಅವ್ರಿಗೆ ಮನಸ್ಸು ಬಂದಾಗ ಮಾತ್ರ ಫೋನ್ ಎತ್ಕೊಂಡ್ಬಿಡ್ಬೇಕು. ಅವ್ರೇನಾದ್ರು ಬೇರೆಯವ್ರಿಗೆ ಮಾಡೋದು ಯಾಕೆ ಎತ್ತಿಲ್ಲ ಅಂತ 10 ಸತಿ ಕೇಳ್ತಾರೆ. ನೀವು ನನ್ನ ಕಾಲು ಎತ್ತೋದನ್ನ ಮಾತ್ರ ಕೇಳಬಾರ್ದು. ನಾನು ಯಾವಾಗ ಬೇಕಾದ್ರೆ ನನ್ನ ಇಷ್ಟ ಅದು, ಆದರೆ ನಾನು ಮಾಡಿದಾಗ ಎತ್ಬಿಡ್ಬೇಕು. ಈ 4 ಎಂಡ್ ಆಗಿರ್ತಕ್ಕಂಥವ್ರಿಗೆ ಹಾಗೆ ಅವರು ಮಿತ ಮಾತಾಡ್ತಾರೆ, ಹೆಚ್ಚಿಗೆ ಮಾತಾಡಲ್ಲ. ಆಯಿತಾ, ಎಷ್ಟು, ಹೌದಾ, ಆಯಿತಾ, ಮುಗೀತಾ, ಕಟ್ ಮಾಡಲಾ, ಇಡು, ಎಷ್ಟು, 25, ಕರೆಕ್ಟಾಗಿ ಇಡ್ಬಿಡು ಅಷ್ಟೇ, ಮತ್ತೆ ಕಾಲ್ ಮಾಡ್ಕೋಬೇಡ, ಇಷ್ಟು ಇಡು, ಎಲ್ಲಿಗೆ ಬರಬೇಕು, ಅರ್ಥ ಆಯಿತು, ಬರ್ತೀನಿ, ಇಡು, ಇಷ್ಟೇ. ಅವ್ರದ್ದು ಲಾಂಗ್ ಮಾತಾಡೋದೇನಿಲ್ಲ. ಆದರೆ ಅವ್ರಿಗೆ 1000 ಜನ ಫ್ರೆಂಡ್ಸ್ ಇದ್ರು ಕೂಡ ಒಬ್ಬರೋ ಇಬ್ಬರ ಜೊತೆ ಆ 4 ಇರುತ್ತಲ್ಲ, ವಟ 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 ವಟ. ಯಾಕೆಂದರೆ 2ಗೆ 2 ಡಬಲ್ 4, 1 2 ಯಾವಾಗಲೂ ಬ್ಯುಸಿ ಇರುತ್ತೆ. ಆ 4 ಇರ್ತಕ್ಕಂಥ ನಂಬರ್ಗೆ ಖಂಡಿತ ಅವ್ರು ಗೊತ್ತಿರ್ತಕ್ಕಂಥ ಪಾರ್ಟ್ನರ್ ಗೊತ್ತಿರುತ್ತೆ. 100% ಇವ್ರ ಜೊತೆನೇ ಮಾತಾಡ್ತಾರೆ, ಅವ್ರು ಕಾಲ್ ಹೊಡಿತಾರೆ, ಇವ್ರು ಯಾಕೋ ಫೋನ್ ಎತ್ತಾರೆ, ನಿಮ್ಮ ಜೊತೆ ಮಾತಾಡ್ತಾ ಇದ್ರು ಮಾಡು ಅಂತ. 1 2 ನಂಬರು ಕಂಟಿನ್ಯೂಸ್ ಅವರು. ಅದು ಬಿಟ್ಟರೆ ಎಲ್ಲರ ಹತ್ರ ಊರವ್ರ ಹತ್ರ ಮಾತಾಡ್ತಕ್ಕಂಥದ್ದು ಇಲ್ವೇ ಇಲ್ಲ. ಇದು 4ನೇ ನಂಬರ್ ಇರ್ತಕ್ಕಂಥದ್ದು. ಇನ್ನು 5 ಇದೆಯಲ್ಲ, ಅವ್ರು ಹಿಡಿಯೋದೇ ಕಷ್ಟ. ಯಾವಾಗ ಎಷ್ಟು ಸತಿ ಬ್ಯುಸಿ ಇರುತ್ತೋ ಅಥವಾ ಫೋನ್ ಎಲ್ಲಿ ಬಿಸಾಕಿರ್ತಾರೋ, ಅವ್ರು ಬ್ಯುಸಿ ಇರ್ತಾರೆ ಅಥವಾ ಫೋನ್ ಬ್ಯುಸಿ ಇರುತ್ತೆ, ಅವ್ರು ಬ್ಯುಸಿ ಇರ್ತಾರೆ ಅಥವಾ ಫೋನ್ ಬ್ಯುಸಿ ಇರುತ್ತೆ. ಫೋನ್ ಏನಾದ್ರು ಬ್ಯುಸಿ ಆದರೆ ಅವ್ರಿಗೆ 10 ಸತಿ ಹೊಡೆದ್ರು ಕೂಡ ಅಷ್ಟೊಳಗೆ ಒಂದು 4 ನಂಬರ್ ಮುಗಿಸ್ಬಿಟ್ಟಿರ್ತಾರೆ ಕಾಲು. ನೀವೊಂದು 5 ಸತಿ ಹೊಡಿರಿ, ಯಾಕೆ ಯಾವಾಗ ಬ್ಯುಸಿ ಇರುತ್ತೆ, ಒಂದು 5 ಜನಕ್ಕೆ ಮಾತಾಡ್ದೆಮ್ಮ ಅಂತಾರೆ. ಆ 5 ಅಂತಕ್ಕಂಥದ್ದು ಆ ಮರ್ಕ್ಯುರಿ, ಬುಧ ಮತ್ತು ವ್ಯವಹಾರ ಚಿತ್ತವಾಗಿರ್ತಕ್ಕಂಥದ್ದು. ಹಾಗೆ 5 ಇರ್ತಕ್ಕಂಥವ್ರು ಯಾವಾಗಲೂ ಕೂಡ ಒಂದು ರೀತಿ ಇವರಿಂದ ಏನಾದ್ರು ಸಿಗುತ್ತಾ ಫೋನ್ ನೋಡಿ, ಇವರಿಂದ ಏನಾದ್ರು ಸಿಗುತ್ತಾ ಫೋನ್ ನೋಡಿ, ಇವರಿಂದ ಏನಾದ್ರು ಸಿಗುತ್ತಾ, ಆ ಒಂದು ಒಂಥರ ವ್ಯಾಪಾರಂ ದ್ರೋಹ ಚಿಂತನಂ ಅಂತಾರಲ್ಲ, ಆ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ. ಇವರಿಂದ ಏನಾದ್ರು ಸಿಗುತ್ತಾ ಲಾಭ, ಆ ಲಾಭವನ್ನು ಪಡೆಯೋಕ್ಕೆ ಕಾಲ್ ಮಾಡ್ತಾ ಇರ್ತಾರೆ. ಎಲ್ಲಿ ಲಾಭ ಇರುತ್ತೋ ಹೆಚ್ಚು ಮಾತಾಡ್ತಾರೆ. ಅಲ್ಲಿರ್ತಕ್ಕಂಥದ್ದು 5. 6ರಲ್ಲಿ ಎಂಡ್ ಆಗಿದೆ ಅಂದ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರು, ಅವರಿಗೆ ಸ್ವಲ್ಪ ಫೋನ್ ಎತ್ತೋದು ಸ್ವಲ್ಪ ಕಮ್ಮಿನೇ. ಬಟ್ ಆದರೆ ಫೋನ್ ಎತ್ತಿದ ತಕ್ಷಣ ತುಂಬ ಸಾರಿ ಕೇಳ್ತಾರೆ, ತುಂಬ ನಯವಿನಯ. ಐ ಆಮ್ ವೆರಿ ಸಾರಿ, ನಾನು ಹಂಗಿದ್ದೆ ಹಿಂಗಿದ್ದೆ, ಮಲ್ಕೊಂಡಿರ್ತಾರೆ, ನಾನು ತುಂಬ ಬ್ಯುಸಿ ಇದ್ದೆ, ಯಾವುದೋ ಒಂದು ಇಂಪಾರ್ಟೆಂಟ್ ವರ್ಕಲ್ಲಿದ್ದೆ, ಅಲ್ಲಿ ಏನಿರಲ್ಲ ಅಲ್ಲಿ ವರ್ಕು. ಆ ಫೋನ್ ನೋಡ್ತಾರೆ, ಆಮೇಲೆ ಮಾಡೋಣ ಫೋನ್, ಅಯ್ಯೋ ನಾನು ತುಂಬ ಇಂಪಾರ್ಟೆಂಟ್ ವರ್ಕಲ್ಲಿದೆ ಅಂತ ಹೇಳೋದು. ಮತ್ತು ಅಷ್ಟೊಳಗೆ ಅದನ್ನು ಪ್ಯಾಚಪ್ ಮಾಡಿಬಿಡ್ತಾರೆ, ಚೆನ್ನಾಗಿ ನೈಸಾಗಿ ಮಾಡಿಬಿಡ್ತಾರೆ. ಇವರಿಗೆ ಈ 6 ಎಂಡ್ ಆಗಿರೋರಿಗೆ ಶತ್ರುಗಳು ಭಾಳ ಕಮ್ಮಿ. ಬಟ್ ಆದರೆ 6 ಅವರು ತುಂಬ ಏನು ಇಷ್ಟಪಡ್ತಾರೆ ಅಂತಂದರೆ, ಈ ವಾಟ್ಸ್ಯಾಪಲ್ಲಿ ಕಳಿಸ್ತಕ್ಕಂಥ ಇನ್ಫಾರ್ಮೇಷನ್ಗಳು ಇಷ್ಟಪಡ್ತಾರೆ. ಎಲ್ಲ ಅವ್ರಿಗೆ ಬೇಕಾದಷ್ಟು
ಇನ್ಫಾರ್ಮೇಷನ್ಗಳನ್ನ ಕಳಿಸ್ತಾರೆ. ಆದರೆ ಫೋನ್ ಎತ್ತು ಮಾತಾಡಬೇಕು ಅಂತಂದರೆ ಫೋನ್ ಎತ್ತು ಸ್ವಲ್ಪ ಬಿಸಿನೇ ಆಮೇಲೆ ಮಾಡ್ತೀನಿ ಅಂತಾರೆ. ಸ್ವಲ್ಪ ಅವರು ಒಂಥರ ಡಿಪ್ಲೊಮ್ಯಾಟಿಕ್ ಆಗಿ ಯೂಸ್ ಮಾಡ್ತಾರೆ. ಟೈಮ್ ಕೊಟ್ಟು ಆಮೇಲೆ ಹೇಳಪ್ಪ ಈಗ ಬ್ಯುಸಿಯಾಗಿ ಈಗ ಸ್ವಲ್ಪ ಫ್ರೀ ಅದೇ ಅಂತ ಎತ್ಕೋತಾರೆ. ಅಂದರೆ ಎಲ್ಲನೂ ಕೂಡ ತಡೆದು ಫಿಲ್ಟರ್ ಮಾಡಿ ಆಮೇಲೆ ಅವ್ರು ಮಾತಾಡೋದು. ಅಂತ ಈ 6 ಇಟ್ಕೊಂಡಿರ್ತಕ್ಕಂಥ ನಂಬರ್ ಫಿಲ್ಟರ್ ಗಿರಾಕಿಗಳು ಹೇಳ್ತೀವಿ. ಫಿಲ್ಟರ್ ಮಾಡಿ 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 ನೋಡ್ತಾರೆ. ಯಾಕೆ ಮಾಡಿದ್ರು, ಏನಿರ್ಬೋದು, ಒಂದು ನಿಮಿಷ ಫೋನ್ ಎತ್ಬಿಟ್ಟು ಸ್ವಲ್ಪ ಬಿಸಿ ಇದ್ದೀನಿ ಆಮೇಲೆ ಮಾಡ್ತೀನಿ ಅಂತ ಹೇಳೋದು. ಆಮೇಲೆ ಯೋಚನೆ ಮಾಡೋದು, ಈಗ ಫ್ರೀ ಇದೀನಿ ಹೇಳು ಅನ್ನೋದು. ಅಷ್ಟೊಳಗೆ ಫಿಲ್ಟರ್ ಆಗಿಬಿಟ್ಟಿರುತ್ತೆ ಮೈಂಡು. ಆವಾಗ ಒಂಥರ ಶುಕ್ರನ ಆಧಿಪತ್ಯದಲ್ಲಿ ಎಲ್ಲರೂ ಒಂಥರ ವಿಲಾಸವಾಗಿರ್ತಕ್ಕಂಥ ಒಂದು ವಿಚಾರ 6 ಬರುತ್ತೆ. ಇನ್ನು 7ನೇ ನಂಬರ್ ಇಟ್ಕೊಂಡ್ಬಿಟ್ರೆ ಎಂಡಿಂಗಲ್ಲಿ ಅವ್ರ ಫೋನ್ಗೆ ಸಿಗಲ್ಲ, ಅವರೂ ಸಿಗಲ್ಲ, ಫೋನ್ಗೂ ಸಿಗಲ್ಲ. ಫೋನ್ ಬಡ್ಕೊಂಡು ಎತ್ತಿಡಬೇಕು. ಯಾರೋ ಒಬ್ರು ಬಂದಿರ್ತಾರೆ ಮನೆಗೆ, ಅದೇನೋ ಪಾರ್ಸೆಲ್ ಕೊಡಕ್ಕೆ ಬಂದಿರ್ತಾರೆ, ಮನೆಯೊಳಗಡೆ ಇರ್ತಾರೆ, ಫೋನ್ ಎತ್ತಲ್ಲ. ಇವ್ರು ಬೆಲ್ ಹೊಡಿತಾ ಇದ್ರು ಕೂಡ ಎದ್ದೊಳ್ಳಲ್ಲ. ಅವ್ರು ಏನೋ ಬೇರೆ ಕೆಲಸದಲ್ಲಿ ಏನೋ ಹಾಕೊಂಡು ಏನೋ ಹೆಡ್ಸೆಟ್ ಹಾಕೊಂಡು ಇದ್ಬಿಡ್ತಾರೆ. ಅವ್ರ ಲೋಕದಲ್ಲಿ ಅವ್ರು ಇರ್ತಾರೆ. ಆದರೆ ಇವರು ವಾಪಸ್ ಇನ್ನೊಬ್ರಿಗೆ ಮಾಡಿದಾಗ ತುಂಬ ನಯವಿನಯದಲ್ಲಿದ್ದಾಗ ಅರ್ಜೆಂಟಲ್ಲಿದ್ದಾಗ ಕೇಳ್ಬಿಡ್ತಾರೆ 7 ಅನ್ನೋರು. ಬಟ್ ಅವ್ರ ತನ ನಮ್ಮ ಕೆಲಸ ಆಗಬೇಕು ಅಂತ ಬಂದಾಗ 7 ಒಂಥರ ಮಲಗಿದ್ದಂಗೆ. 2ನೇ ನಂಬರ್ಗೆ ನೆಗೆಟಿವ್ 7. ಸೊ ಎಂಡಿಂಗಲ್ಲಿ 7 ಬಂದಾಗ ಅವ್ರನ್ನ ಎಬ್ಬರಿಸೋದೇ ಕಷ್ಟ. ಕಾಲು ಹೊಡೆದು ಇಡಬೇಕು. ನಾವು ಅವ್ರ ಮನೆಗೆ ಹೋಗಿ ಕಾಲ್ ಮಾಡಿದ್ದೀನಿ ಸ್ವಲ್ಪ ಎತ್ತಪ್ಪ ಫೋನು ಅಂತ ಹೇಳಿ ಮತ್ತೆ ನಾವು ವಾಪಸ್ ಮನೆಗೆ ಹೋಗಿ ಫೋನ್ ಮಾಡಬೇಕು. ಆ ರೀತಿಯಾಗಿರ್ತಕ್ಕಂಥದ್ದು 7. ಇನ್ನು ಈ 8 ಇದೆಯಲ್ಲ, ಯಾಕಾದರೂ ಫೋನ್ ತಗೊಂಡ್ರು ಇರು ಅಂತ ಎಲ್ಲರೂ ಬಡ್ಕೋತಾ ಇರ್ತಾರೆ. ಸಿಗೋದೇ ಇಲ್ಲ, ಫೋನ್ ಎತ್ಕೊಳ್ಳಲ್ಲ. ನಾನು ಆ ಫೋನ್ ಎಲ್ಲೋ ಯಾವುದೋ ಸೊಂದಿಲ್ಲಿ ಇಟ್ಬಿಟ್ಟೆ, ಅದು ಸ್ವಿಚ್ ಆಫ್ ಆಗಿರ್ಬೇಕೇನೋ, ಯಾವುದೋ ಮತ್ತೆ ರಿಂಗ್ ಜಾಸ್ತಿ ಇಟ್ಟಿಲ್ಲ ನಾನು, ಎಲ್ಲ ತರಕಾರಿ ಮಧ್ಯನೋ ಯಾವುದೋ ಮೂಟೆ ಮಧ್ಯನೋ ಅಥವಾ ಯಾವುದೋ ಸೀರೆ ಮಧ್ಯನೋ ಇಟ್ಬಿಟ್ಟಿರ್ತಾರೆ. 8 ಅನ್ನೋರಿಗೆ ಸ್ವಲ್ಪ ಆ ಒಂದು ಪ್ರಚೋದನೆ ಇರಲ್ಲ. ಅವ್ರಿಗೆ ಫೋನ್ ಯಾವಾಗಲೂ ಜೊತೆಲೇ ಇರಬೇಕು ಅಂತ. ಕೆಲವರಿಗೆ 8 ಇರೋರಿಗೆ ಫೋನ್ ಯಾವಾಗಲೂ ಜೊತೆಲೇ ಇರುತ್ತೆ, ರಿಂಗ್ ಆದರೆ ಎತ್ತಕ್ಕೆ ಬರಲ್ಲ. ನಂದ ರಿಂಗ್ ಆಗಿರೋದು 4 ಜನ ಕೇಳಿ ನಂದ ಅಂತ ಹೋಗ್ತಾರೆ. ಆ 8 ಆ ರೀತಿಯಾಗಿರ್ತಕ್ಕಂಥ ಗ್ಲೂಮಿ ನೇಚರ್ ಅಂತ ಬರ್ತಕ್ಕಂಥದ್ದು. ಈ 9ನೇ ನಂಬರು ಫೋನ್ ಹೊರಿ ಟಕ್ ಅಂತ ಇರ್ತಾರೆ, ಫೋನ್ ಹೊಡೀರಿ ಟಕ್ ಅಂತ ಇರ್ತಾರೆ. ಅಲ್ಲ ಹೇಳಿ ಏನು ಬೇಕು ನಿಮಗೆ, ಅಟ್ ಯುವರ್ ಸರ್ವಿಸ್. ಯಾವಾಗಲೂ ಕೊನೆಯಲ್ಲಿರ್ತಕ್ಕಂಥ 9 ಅಟ್ ಯುವರ್ ಸರ್ವಿಸ್. ಯಾವುದೇ ಒಂದು ಹೋಟೆಲ್ ನೋಡಿ 9 ಪ್ರೆಸ್ ಮಾಡಿದ್ರೆ ಎಲ್ಲಿ ಹೋಗುತ್ತೆ ಗೊತ್ತಾ, ರಿಸೆಪ್ಷನ್ಗೆ ಹೋಗೋದು. 9 ಪ್ರೆಸ್ ಮಾಡಿದ್ರೆ ರಿಸೆಪ್ಷನ್ಗೆ. ಎಸ್, ಮೈ ಹೆಲ್ಪ್ ಯು. ಆ 9 ಇರೋದೆಲ್ಲ ಇದೇ ಗುಣಲಕ್ಷಣಗಳು. ಇದು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ. ಯಾರ್ದಾರು ಒಂದು ಕೊನೆ ನಂಬರ್ ಇದನ್ನು ಹೇಳಿ ಅವ್ರ ಗುಣಲಕ್ಷಣಗಳು ಹೀಗೆ ಇರುತ್ತೆ. ಇಷ್ಟೇ ವಿಚಾರ. ಬಹಳ ಇಂಟ್ರೆಸ್ಟಿಂಗ್ ಇತ್ತು ಗುರೂಜಿ. ಇವೆಲ್ಲವನ್ನು ಹೇಳಿದಕ್ಕೆ ನಿಜವಾಗ್ಲೂ ಧನ್ಯವಾದಗಳು. ನಿಮ್ಮ ಮೊಬೈಲ್ ನಂಬರ್ ಕೊನೆಯ ಡಿಜಿಟ್ ಏನು ಅಂತ ಈಗ ದಯವಿಟ್ಟು ನೋಡಿ. ಆಮೇಲೆ ನೀವು ಒಂದಷ್ಟು ಮಂದಿ ಕಾಲ್ ಮಾಡ್ತಾ ಇರ್ತೀರಾ, ಕೆಲವರು ಎತ್ತಲ್ಲ, ಕೆಲವರು ಕಾಲ್ ಮಾಡಿ 1-2 ಬಾರಿ ಆಮೇಲೆ ತೆಗಿತಾರೆ. ಸೊ ಈಗ ಗುರೂಜಿ ಹೇಳಿದ್ದನ್ನು ನೋಡಿದ ಮೇಲೆ ನೀವು ಆ ನಂಬರನ್ನು ನೋಡಿ, ಸೊ ಇವರ ಗುಣಲಕ್ಷಣ ಇದೆ ಅಂತ ನಿಮಗೆ ಕನ್ಫರ್ಮ್ ಆಗ್ಬೋದು. ಸೊ ಇಂತಹ ಇಂಟ್ರೆಸ್ಟಿಂಗ್ ವಿಚಾರಗಳ ಜೊತೆಗೆ ಮತ್ತೆ ಬರ್ತಾ ಇರ್ತೀವಿ. ನಿಮ್ಮ ಗುಣಲಕ್ಷಣ ಏನು ಅಂತ ನೋಡ್ತೀರಲ್ವಾ? ಎಸ್, ಮಿಸ್ ಮಾಡಬೇಡಿ. ನಕ್ಷತ್ರ ನಾಡಿ ಕಾರ್ಯಕ್ರಮ. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.